ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಅನಂತ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥರು ಆದಂತಹ ಆರ್ ಅನಂತಕುಮಾರ್ ಮತ್ತು ಪ್ರಶಾಂತ್ ಇವರ ಕುಟುಂಬದ ಸಂಪೂರ್ಣ ಸಹಕಾರದೊಂದಿಗೆ ಹಾಗೂ ಅರಸೀಕೆರೆ ನಗರದ ವಾರ್ಡ್ ನಂಬರ್ 31ರ ನಗರಸಭೆ ಸದಸ್ಯರು ಆದ ಶ್ರೀಮತಿ ಸುಜಾತಾ ರಮೇಶ್ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಮಾರುತಿ ನಗರದ ವಾರ್ಡ್ ಸಂಖ್ಯೆ 31ರ ಚಂದ್ರಶೇಖರ್ ಭಾರತಿ ಶಾಲೆಯ ಹಿಂಭಾಗ ವಾಸವಿರುವ ಪ್ರದೇಶದ ನಿವಾಸಿಯಾದ ನಾಗಮ್ಮ ಎಂಬುವರು ಈ ಹಿಂದೆ ಗುಡಿಸಲು ಮನೆಯಲ್ಲಿ ವಾಸವಿದ್ದು ಅವರಿಗೆ ಸುಮಾರು 3 ಲಕ್ಷ ವೆಚ್ಚದಲ್ಲಿ ಎಸಿ ಸೀಟ್ ಮನೆಯನ್ನ ಉಚಿತವಾಗಿ ಕಟ್ಟಿಸಿಕೊಡೋದ್ರ ಮುಖಾಂತರ ಈ ದಿನ ಆ ಹೊಸ ಮನೆಯ ಅನ್ನ ಫಲಾನುಭವಿಗಳು ಆದಂತಹ ನಾಗಮ್ಮ ಅವರಿಗೆ ಕೊಡೋದ್ರ ಮುಖೇನ ಅನಂತಕುಮಾರ್ ಸರ್ ಮತ್ತು ಅವರ ಕುಟುಂಬ ವರ್ಗ ಉದ್ಘಾಟನೆ ಮಾಡಿದೆ. ಕಳೆದ ವರ್ಷ ಅಂದ್ರೆ 2023ರಲ್ಲಿ ಇದೇ ಪ್ರದೇಶದಲ್ಲಿ ಹೊನ್ನಮ್ಮ ಎಂಬುವವರಿಗೆ ಉಚಿತವಾಗಿ ಮನೆಯನ್ನ ಕಟ್ಟಿಸಿಕೊಡಲಾಗಿತ್ತು. ಈ ಬಾರಿ ನಾಗಮ್ಮ ಅವರಿಗೆ ಮನೆಯನ್ನ ಕಟ್ಟಿಸಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಬಳಗದ ಮುಖ್ಯಸ್ಥರು ಆದ ರಮೇಶ್ ಮಾತನಾಡಿ, ಅನಂತಕುಮಾರ್ ಸರ್ ಮತ್ತು ಅವರ ಕುಟುಂಬ ವರ್ಗ ಸದಾಕಾಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬಂದಿದ್ದು ನಮ್ಮ ತಂಡದ ಬೆನ್ನೆಲುಬಾಗಿ ನಿಂತು ಸದಾಕಾಲ ಉತ್ತಮ ಕಾರ್ಯಗಳಿಗೆ ಸ್ಪಂದಿಸುತ್ತಾ ಬಂದಿರುತ್ತಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ಹಾಗೂ ಈ ನಮ್ಮ ತಂಡದಲ್ಲಿ ಎಲ್ಲ ಒಳ್ಳೆಯ ಮನಸ್ಸುಗಳು ಒಂದಾಗಿ ಪ್ರತಿ ವರ್ಷ ಸರ್ಕಾರದ ಯಾವುದೇ ಅನುದಾನಗಳಿಗೆ ಕಾಯದೆ ಎಲ್ಲರೂ ಕೂಡ ಸೇರಿ ಪ್ರತಿ ತಿಂಗಳು ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನು ಉಳಿತಾಯ ಮಾಡಿ ಆ ಹಣದಲ್ಲಿ ಕಳೆದ 4 ವರ್ಷಗಳಿಂದ ಸುಮಾರು 40 ಬಡ ಕುಟುಂಬಗಳಿಗೆ ಉಚಿತವಾಗಿ ಔಷಧಿಯನ್ನ ಕೊಡಿಸುತ್ತಾ ಬಂದಿತ್ತು. ಪ್ರತಿ ವರ್ಷ ಒಬ್ಬರು ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವುದು ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸಲು ಪ್ರತಿ ವರ್ಷ 3 ಫಲಾನುಭವಿಗಳಿಗೆ ಟೈಲರಿಂಗ್ ಯಂತ್ರ ಕೊಡುವುದು ಹಾಗೂ ಬಡ ಕುಟುಂಬದವರು ಅಂತ್ಯ ಸಂಸ್ಕಾರಕ್ಕೆ 5,000 ರೂಪಾಯಿಗಳನ್ನು ಕೊಡುವುದು ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟರೆ 10,000 ಸಹಾಯಧನವನ್ನ ಕೊಡುವುದು. ಈ ರೀತಿ ಕಾರ್ಯವನ್ನ ಮಾಡಲಿಕ್ಕೆ ನಮ್ಮ ಬಳಗದ ಎಲ್ಲ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯವನ್ನ ಮಾಡುತ್ತಾ ಬಂದಿರ್ತೇವೆ. ಈ ಕಾರ್ಯಕ್ಕೆ ಸಂಬಂಧಿಸಿರುವ ನಮ್ಮ ತಂಡದ ಸ್ನೇಹಿತರಿಗೆ ಧನ್ಯವಾದಗಳು ಹೇಳಿದರು. ವಾರ್ಡ್ ನಂಬರ್ 31 ನಗರಸಭೆ ಸದಸ್ಯರಾದ ಸುಜಾತಾ ರಮೇಶ್ ಮತ್ತು ತಂಡದವರ ಮೇಲೆ ಮುಖ್ಯ ವಿಶ್ವಾಸ ಇಟ್ಟು ವರ್ಷ ನಾಗಮ್ಮ ಅನ್ನೋರಿಗೆ ಮನೆಯನ್ನು ಕಟ್ಟಿಸಿಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಏಪ್ರಿಲ್ 13 ನಮ್ಮ ಅನಂತಕುಮಾರ್ ಸರ್ ಅವರ ಹುಟ್ಟುಹಬ್ಬ. ಆ ದಿನನೇ ಈ ಮನೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈ ದಿನ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅನಂತಕುಮಾರ್ ಸರ್ ಅವರು, ನಮ್ಮ ಪ್ರಶಾಂತ್ ಸರ್ ಅವರು ಮತ್ತು ಅವರ ಕುಟುಂಬ ವರ್ಗದವರಿಗೆ ನಮ್ಮ ನಗರಸಭೆ ಸದಸ್ಯರ ಸುಜಾತಾ ರಮೇಶ್ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಮಾತನಾಡಿ, ಈ ಹೊಸ ಮನೆಯಲ್ಲಿ ನಾಗಮ್ಮ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಅಭಿವೃದ್ಧಿ ಹೊಂದಲಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಆದ ಸುಜಾತಾ ರಮೇಶ್, ಜಗನ್ನಾಥ್ ರಾಯ್, ಸಂತೋಷ್ ಗಣೇಶ್, ಶ್ರೀಧರ್, ಉಮೇಶ್ ನಾಯಕ, ಕುಮಾರ್, ರವಿ, ಪವನ್, ನರೇಂದ್ರ, ಪ್ರಶಾಂತ್, ಶಫೀಸರ್, ರೇಷ್ಮಾ, ರಿಜ್ವಾನ್, ನಯಾಜ್, ಅಹಮದ್, ಅರುಣ್, ವಸಂತ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.